ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದಕ್ಕೆ ಪ್ರಯಾಣವನ್ನು ಮಾಡಿದ್ದಾರೆ. ಬಹು ಮುಖ್ಯವಾಗಿ ಅಲ್ಲಿ ಹೋಗಿರೋದವರು ನಾಳೆ ಅಲ್ಲೊಂದು ದೇವಸ್ಥಾನದ ಸ್ವಾಮಿನಾರಾಯಣ್ ಇದರ ಟ್ರಸ್ಟ್ ಒಂದು ದೇವಸ್ಥಾನದ ಉದ್ಘಾಟನೆಗೆ, ಬಹುದೊಡ್ಡ ಒಂದು ದೇವಸ್ಥಾನದ ಉದ್ಘಾಟನೆಗೆ. ಆದರೆ ಅದಕ್ಕಿಂತ ಮೊದಲು ಅಲ್ಲಿಯ ಅಧ್ಯಕ್ಷರನ್ನ ರಾಜ ಅವರನ್ನು ಭೇಟಿ ಮಾಡಿದ್ರು. ಅವರಿಬ್ಬರದು ಸಂಬಂಧ ಚೆನ್ನಾಗಿದೆ. ಬಹು ಸಹಜವಾಗಿ ಪ್ರಧಾನಮಂತ್ರಿ ಆದ ನಂತರ ಇವರಿಬ್ಬರ ನಡುವಿನ ಸಂಬಂಧ ಮತ್ತು ಎರಡೂ ದೇಶಗಳ ನಡುವಿನ ಸಂಬಂಧ ಭಾಳ ಅದ್ಭುತವಾದಂತಹ ಹಂತಗಳನ್ನು ನೋಡ್ತಾ ಇದೆ. ಹಾಗಾಗಿ ಇವತ್ತು ಸಂಜೆ ಅಬುಧಾಬಿನಲ್ಲಿ ಭಾರತೀಯ ಸಂಜಾತರೇನಿದ್ದಾರೆ, ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳನ್ನು, ಅವರಿಗೆ ಒಂದು ಕ್ರಿಕೆಟ್ ಸ್ಟೇಡಿಯಮ್ಮಲ್ಲಿ ಅಹ್ಲಾನ್ ಮೋದಿ ಅಂದರೆ ವೆಲ್ಕಮ್ ಮೋದಿ ಅಂತ, ಅಹ್ಲಾನ್ ವೆಲ್ಕಮ್ ಅಂತ ಅರೇಬಿಕ್ಕಲ್ಲಿ ಅದನ್ನು ಆಯೋಜಿಸಿದ್ರು. ಒಂದು 65-70 ಸಾವಿರ ಜನ ನೋಂದಣಿಯನ್ನು ಮಾಡಿಕೊಂಡಿದ್ದವರು ಮಾತ್ರ ಜಾಗ ಕೊಟ್ಟರು. ಹವಾಮಾನದ ಏರುಪೇರಾದ ಕಾರಣ ಕೊನೆಗೊಂದು 10-15 ಸಾವಿರ ಕಡಿಮೆ ಮಾಡಿದ್ರು. ಭಾಳ ಎಲ್ಲ ರಾಜ್ಯಗಳಿಂದ ಅಲ್ಲಿ ಹೋಗಿ ನೆಲೆಸಿರುವಂಥರು, ಅದರಲ್ಲೂ ದಕ್ಷಿಣ ಭಾರತದಿಂದ ಹೆಚ್ಚು, ಎಲ್ಲರೂ ತಮ್ಮ ಸಾಂಸ್ಕೃತಿಕ ಸಾಮರ್ಥ್ಯವನ್ನೆಲ್ಲ ಅಲ್ಲಿ ತೋರಿಸೋದು. ತದನಂತರ ಪ್ರಧಾನಮಂತ್ರಿ ಬಂದಾಗ ಅವ್ರನ್ನ ವೆಲ್ಕಮ್ ಮಾಡಿದ್ದ ರೀತಿ, ಹೊಂದಿಕೊಂಡಿದ್ದ ರೀತಿ ಡ್ಯಾಶ್ 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 ಎಲ್ಲ ಭಾಳ ಅದ್ಭುತವಾಗಿ ಇತ್ತು. ಇವತ್ತು ಪ್ರಧಾನಮಂತ್ರಿ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದ್ರು. ಈಗಷ್ಟೇ ಅವರ ಭಾಷಣ ಕೂಡ ಮುಗಿದಿದೆ. ನೀವು ನೋಡ್ತಾ ಇದ್ದೀರಿ ಅವರ ಸ್ಟೇಡಿಯಂನಲ್ಲಿ, ಕ್ರಿಕೆಟ್ ಅಲ್ಲ ಅದು ಸ್ಟೇಡಿಯಂನಲ್ಲಿ ಜನರಿಗೆ ಕೈ ಬೀಸಿ ಸಾಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಿದ್ದೀರಿ. ಕಳೆದ ಒಂದು ತಿಂಗಳಿಂದ ಅವರೆಲ್ಲ ತಯಾರಿ ಮಾಡಿಕೊಂಡಿದ್ರು. ತಮ್ಮ ತಮ್ಮ ಸಾಂಸ್ಕೃತಿಕ ನೃತ್ಯಗಳು, ಶೋಗಳು ಎಲ್ಲ ತೋರಿಸ್ತಾ ಇದ್ದರು. ಇದು ಮೊದಲ ಬಾರಿಗೆ ಈ ರೀತಿ ಒಬ್ಬ ವಿದೇಶದಿಂದ ಬಂದಿರುವ ನಾಯಕ ಅಬುಧಾಬಿನಲ್ಲಿ ಈ ಪರಿಪ್ರಮಾಣದಲ್ಲಿ ಜನರನ್ನು ಸೇರಿಸಿ ಅಥವಾ ಜನ ಸೇರಿರೋದು ಇದೇ ಮೊದಲ ಬಾರಿ ಅಂತ ಅಲ್ಲಿ ಲೋಕಲ್ ಮೀಡಿಯಾ ಹೇಳ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊತಾ ಇದ್ದೆ. ಯಾವ ಬಂದಾಗಲೂ ಈ ರೀತಿ ಆಗಿರಲಿಲ್ಲ ಇದು ಅಂತ. ಅದಕ್ಕೆ ಆ ದೇಶನೂ ಅನುಮತಿ ಕೊಟ್ಟಿದೆ. ಅದು ಅವ್ರದ್ದು ದೊಡ್ಡತನವೋ ಅಥವಾ ಇವರಿಬ್ಬರ ಗೆಳೆತನವೋ ಅರಿವಿಲ್ಲ. भारत is proud of you. भारतम निगंडे अर्थ अभिमानिकुन्नो उंगलई पार्तु भारतम पेरू मई पड़गिर्दो भारत निम्म बग्गे ಹೆಮ್ಮೆ ಪಡುತ್ತದೆ. మీ పై భారతదేశం गर्विस्तोंदी. एक भारत श्रेष्ठ भारत की सुंदर तस्वीर, आपका ये उत्साह, आपकी ये आवाज अबू धाबी के आसमान के पार जा रही है. और इतना ही नहीं, जब साल 2015 में उनके सामने आप सबकी ओर से यहाँ अबू धाबी में एक मंदिर ರೈಟ್, ಅಲ್ಲಿ ಬಹು ಸಹಜವಾಗಿ ತಮಿಳು, ತೆಲುಗು, ಮಲಯಾಳಂ ಮತ್ತು ಕನ್ನಡದ ಭಾಷಿಕರು ಹೆಚ್ಚಿದ್ದಾರೆ ಆ ಭಾಗದಲ್ಲಿ. ಅಫ್ಕೋರ್ಸ್ ಬೇರೆ ರಾಜ್ಯದವರು ಇದ್ದಾರೆ. ಇವತ್ತಲ್ಲಿ ನೋಡ್ತಾ ಇದ್ದೆ ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರದಿಂದ ಬಂದಿರೋ ಜನ ಎಲ್ಲ ಅವ್ರವ್ರ ಸಾಂಸ್ಕೃತಿಕ ತಂಡಗಳನ್ನು ಕಟ್ಕೊಂಡು ತಯಾರಿಯಾಗಿ ನಿಲ್ತಾ ಇದ್ದಿದ್ದು. ಬಟ್ ಈ 4-6 ರಾಜ್ಯಗಳದ್ದು ಜಾಸ್ತಿ ಇದೆ. ಹಾಗಾಗಿ ಆ 4 ಭಾಷೆಯಲ್ಲಿ ಅವರು ಒಂದೊಂದು ವಾಕ್ಯವನ್ನು ಮಾತಾಡಿ ಮುಂದಕ್ಕೆ ಸಾಗಿದ್ದಾರೆ. ಅವರ ಇದರಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ದೇವಾಲಯ ಅನ್ನಿಸ್ಕೊಂಡಿರೋದನ್ನು ನಾಳೆ ಉದ್ಘಾಟನೆ ಮಾಡ್ತಾರೆ. ಹಾಗೆ ನೋಡಿದ್ರೆ ಅಬುಧಾಬಿನಲ್ಲಿ ಆ ಪ್ರದೇಶದಲ್ಲಿ UAEನಲ್ಲಿ ಒಂದು ಸಣ್ಣ ದೇವಸ್ಥಾನ ಇದೆ, ಈಗಿಲ್ಲ ಅಂತಲ್ಲ, ಅದು ಈ ಪರಿಪ್ರಮಾಣದಲ್ಲಿ ಇರೋದು ಯಾವುದೂ ಇರಲಿಲ್ಲ. ಇದು ಅತ್ಯಂತ ದೊಡ್ಡ ದೇವಸ್ಥಾನ. 100 ಅಡಿ ಎತ್ತರ, 262 ಅಡಿ ಉದ್ದ, 180 ಅಡಿ ಅಗಲ, 402 ಕಂಬಗಳನ್ನು ಹೊಂದಿರುವಂಥ ಇದನ್ನು ರಾಜಸ್ಥಾನದಿಂದ ತೆಗೆದುಕೊಂಡು ಹೋಗಿರುವ ಪಿಂಕ್ ಗುಲಾಬಿ ಕಲ್ಲು ಮತ್ತು ಇಟಾಲಿಯನ್ ವೈಟ್ ಮಾರ್ಬಲನ್ನು ಯೂಸ್ ಮಾಡಿರುವಂಥದ್ದು. ಭಾರತದ ಶಿಲ್ಪಕಲೆಗೆ ಅನುಗುಣವಾಗಿ ರೆಡಿಯಾಗಿರೋದು ಮತ್ತು ಅಲ್ಲಿಯ ಸಂಸ್ಕೃತಿಯನ್ನು ಬಿಂಬಿಸುವ ಕೆಲ ಕೆತ್ತನೆಗಳಲ್ಲಿ ಮಾಡಿದ್ದಾರೆ. ಅಲ್ಲಿಯ ಸಂಸ್ಕೃತಿಯನ್ನು ಹೊಂದಾಣಿಕೆ 7-6 ಗೋಪುರಗಳನ್ನು ಮಾಡಿದ್ದಾರೆ. ಗೋಪುರಗಳು UAEಯ 7 ದೇಶಗಳು, 7 ಪ್ರಾಂತ್ಯಗಳನ್ನು ಅದು ಪ್ರತಿನಿಧಿಸುವ ರೀತಿ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು ಒಂದು 20 ಎಕರೆನಲ್ಲಿ ಮಾಡ್ತಾ ಇರೋ ಕಾಂಪ್ಲೆಕ್ಸ್ ಇದು. 3 ಇತರೆ ದೇವಸ್ಥಾನಗಳನ್ನು ತರ್ತಾರಂತೆ. ಅದರಲ್ಲಿ ಅವರೇ ಭೂಮಿ ಪೂಜೆ ಮಾಡಿದ್ರು ಪ್ರಧಾನಿ. ಈಗ ಅವರೇ ಉದ್ಘಾಟನೆ ಕೂಡ ಮಾಡ್ತಾ ಇದ್ದಾರೆ. ರಾಮಾಯಣ, ಮಹಾಭಾರತ, ಶಿವಪುರಾಣ, ಭಾಗವತ ಎಲ್ಲವನ್ನು ಬಿಂಬಿಸುವ ಶಿಲ್ಪ ಕಲಾಕೃತಿಗಳು ಅಲ್ಲಿವೆ. ಇದಕ್ಕೊಂದು ಸುಮಾರು 900 ಕೋಟಿ
ಖರ್ಚಾಗಿದೆ ಅಂತ ಲೆಕ್ಕ ಇದೆ. ಇನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಅನುದಾನ ಫೈಟ್ ನಡೀತಾ ಇದ್ದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿದ್ರು, ಸುಳ್ಳು ರಾಮಯ್ಯ ಅಂತ ಜರಿದ್ರು. 2 ಕಾರಣಗಳಿಗಾಗಿ ಅವರು ಸುಳ್ಳು ಹೇಳ್ತಾರೆ. ಒಂದು, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಜಗಳದ ಹಿನ್ನೆಲೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಭರವಸೆಯನ್ನ ಕೊಟ್ಟು ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ, ಅದೊಂದು ಸುಳ್ಳು ಅಂತ. ಯುಪಿಎ ಕಾಲದಲ್ಲಿ ಮತ್ತು ಈ ಕಳೆದ 10 ವರ್ಷದಲ್ಲಿ ಅವರ ಅವಧಿಯಲ್ಲಿ ಕೊಟ್ಟಂತಹ ಅನುದಾನ ಎಷ್ಟು ಅನ್ನೋದರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಬಿಜೆಪಿಯವರೇ ಸುಳ್ಳಿನ ಕಂತಿಯವರು ಅಂತ ಮಾಜಿ ಮಂತ್ರಿ ಶಾಮನೂರು ಶಿವಶಂಕರಪ್ಪ ಹರಿಹಾಯ್ದಿದ್ದಾರೆ. ಅವರು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಸುಳ್ಳು ರಾಮಯ್ಯ ಅವರು ಸಿದ್ದರಾಮಯ್ಯನವರಲ್ಲ, ಅವರು ಸುಳ್ಳು ರಾಮಯ್ಯನವರು. ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಮಾಡೋದೇ 2 ಕಾರಣದಿಂದ ಅವ್ರು ಮಾಡ್ತಾ ಇದ್ದಾರೆ. ತಾವು ಹೇಳಿದ ಪ್ರಾಮಿಸ್ ಅನ್ನು ಅವರಿಗೆ ಪೂರೈಸೋದು ಆಗ್ತಾ ಇಲ್ಲ. ತಮ್ಮಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಗ್ರೂಪ್ನಲ್ಲಿರುವಂತಹ ಜಗಳವನ್ನ ಡೈವರ್ಟ್ ಮಾಡೋದಕ್ಕೆ ನಾವು ಹೋರಾಟ ಮಾಡ್ತೀವಿ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಒಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಫಿಗರ್ಸ್ ಅಲ್ಲಿ. ಅವ್ರ ಪ್ರಕಾರ UPL ಸಿಕ್ಕಿದ್ದು 81,000 ಕೋಟಿ, ಅಂದರೆ ಕಾಂಗ್ರೆಸ್ ಇದ್ದಾಗ. ನಮ್ಮ ಮೋದಿ ಸರ್ಕಾರ ಬಂದಾಗ 2.85 ಲಕ್ಷ. ಕರ್ನಾಟಕ GST ಬಾಕಿ ಇಲ್ಲ. UPA ಕಾಲದಲ್ಲಿ NDRFನಲ್ಲಿ ಸಿಕ್ಕಿದ್ದು 3,600 ಚಿಲ್ಲರೆ ಕೋಟಿ, ಮೋದಿ ಸರ್ಕಾರದಿಂದ 12,000 ಚಿಲ್ಲರೆ ಕೋಟಿ. ಇವೆಲ್ಲ ಲೆಕ್ಕ ಒಂದಷ್ಟು ಕೊಟ್ಟಿದ್ದಾರೆ. ಲೆಕ್ಕ ಎಲ್ಲ ಅದು ಸರಿ ಇದ್ದಂಗಿದೆ. ಈ ಸಿದ್ದರಾಮಯ್ಯವರು ಕೊಡ್ತಿರೋ ಲೆಕ್ಕಕ್ಕೂ ಅದಕ್ಕೆ ಭಾಳ ದೊಡ್ಡ ವ್ಯತ್ಯಾಸಗಳು ಬರ್ತಾ ಇಲ್ಲ. GST ಬಾಕಿ ನಾನು ಅವತ್ತು ಅಂದೆ, ಅದು ಬಾಕಿ ಅಲ್ಲ, ಅದು ಪರಿಹಾರ ರೂಪವನ್ನು ಕರ್ನಾಟಕ ಸರ್ಕಾರ ಕ್ಯಾಲ್ಕುಲೇಟ್ ಮಾಡಿರೋದೇ ತಪ್ಪಾಗಿರೋದಲ್ಲಿ ಅದು ಅಂತ ನಾನು ಅವತ್ತೇ ಅಂದೆ. ಬಟ್ ನನ್ನ ಒಂದು ಮೂಲಭೂತವಾದಂತಹ ಪ್ರಶ್ನೆಗೆ ಯಾರೂ ಉತ್ತರ ಇನ್ನೂ ಕೊಡ್ತಾ ಇಲ್ವಾ ಅಂತ ನನಗೆ. 12ರಿಂದ 13 ರೂಪಾಯಿ ರಾಜ್ಯಕ್ಕೆ ಬರ್ತಿರೋದು ಹೌದಾ ಇಲ್ಲವಾ ಅಂತ ನನಗೆ ಇವತ್ತೂ ಯಾರೂ ಹೇಳಿಲ್ಲ, ಯಾರೂ ಹೇಳ್ತಾ ಇಲ್ಲ. ಎರಡನೇದು, ಭದ್ರಾ ಮೇಲ್ದಂಡದಕ್ಕೆ ನೀವೇ ಬಜೆಟಲ್ಲಿ ಪ್ರಕಟ ಮಾಡಿದ್ದ ದುಡ್ಡನ್ನು ಕೊಡಲಿಕ್ಕಿರುವ ತೊಂದರೆಯಾಗಲಿ ಅಡ್ಡಿ ಆತಂಕವಾಗಲಿ ಏನು? ಇವರು ಅಪೋಸ್ ಮಾಡಿದ್ದಾರೆ. ಮೂರನೇದು, NDRF ಫಂಡನ್ನು ನೀವು ತೋರಿಸಿ ಅದೇ ಬರ ಪರಿಹಾರ ಅಂತನೋ ಅಥವಾ ಪ್ರವಾಹ ಪರಿಹಾರ ಅಂತನೋ ಅಂದರೆ ಸರಿಯಲ್ಲ ಅಂತ. ಯಾಕಂದ್ರೆ 17,000 ಕೇಳಿದಾಗ ಪರಿಣಿತರು ಯಾಕೆ ಬಂದರು ಹಂಗಾರೆ ರಾಜ್ಯದಲ್ಲಿ ನೋಡೋಕ್ಕೆ? ನಿಮ್ಮ NDRF ಅಲ್ಲಿ ದುಡ್ಡಿದೆ, ಅಲ್ಲಿ ಏನಾಗಿದೆಯೋ ನಷ್ಟ ಅದನ್ನು ಮಾಡ್ಕೊಳ್ಳಿ ಅನ್ಬೋದಿತ್ತಲ್ಲ. ಅವ್ರು ಯಾಕೆ ಬರಕ್ಕೆ ಹೋದ್ರು ಕೇಂದ್ರದಿಂದ ಟೀಮು? ಪರಿಶೀಲನೆ ಮಾಡುವ ಏನು ಪರಿಶೀಲನೆ ಮಾಡಬೇಕು? ಅಥವಾ ಇವ್ರು ತಗೊಂಡೋಗಿ ಬಿಲ್ ಕೊಟ್ಟಾಗ ಏನಕ್ಕೆ ಕೊಡ್ತಾ ಇದ್ದೀರಿ? ನಿಮ್ಮ ಹತ್ರನೇ ದುಡ್ಡಿದೆಯಲ್ಲ, ನಾವು ಕೊಟ್ಟರೆ NDRF ಮಾಡ್ಕೊಳ್ಳಿ, ನಾವು ತಗೊಳ್ಳಲ್ಲ, ಇದನ್ನು ಬೇಕು ಅವಾಗ ತಗೋಬೇಕು. ಇದಕ್ಕೆ ಉತ್ತರ ಇನ್ನೂ ಪ್ರಾಪರ್ಲಿ ಬಂದಂಗಿಲ್ಲ. ಮುಂದೆ ಬರುತ್ತಾ? ಮೋದಿ ಟೈಮಲ್ಲಿ ಜಾಸ್ತಿ ದುಡ್ಡು ಬಂದಿರ್ಬೋದು, ಡ್ಯಾಶ್. ಅದೇ ರೀತಿ ಬಜೆಟ್ ಗಾತ್ರನೂ ಜಾಸ್ತಿನೇ ಆಗಿದೆ. ಬಜೆಟ್ ಗಾತ್ರ ಏನು ಕುಗ್ಗುತ್ತಾ ಹೋಗಿಲ್ಲ, ಬಜೆಟ್ ಗಾತ್ರನೂ ಜಾಸ್ತಿ ಆಗಿದೆ. ಮತ್ತು ನಮ್ಮ ಟ್ಯಾಕ್ಸ್ ಮೊಬಿಲೈಸೇಷನ್ ಜಾಸ್ತಿ ಆಗ್ತಾ ಹೋಗಿದೆ. ಬಿಜೆಪಿಯವರು ದೇ ಮಸ್ಟ್ ಅಂಡರ್ಸ್ಟ್ಯಾಂಡ್, ಕರ್ನಾಟಕದ ಟ್ಯಾಕ್ಸ್ ಮೊಬಿಲೈಸೇಷನ್ ರಿಯಲಿ ಡಬಲ್ಡ್ ಅಪ್. ಆದರೆ ಸ್ಟಿಲ್ ನಿನಗೆ ಬರೋ ದುಡ್ಡು ಕಡಿಮೆ ಆಗುತ್ತೆ ಅಂತಂದ್ರೆ ದಿಸ್ ಇಸ್ ಸಮಥಿಂಗ್ ರಾಂಗ್. ಇದು ರಾಜ್ಯಕ್ಕೆ ಬರಬೇಕಾಗಿತ್ತು, ಜಟಾಪಟಿ ಅಲ್ಲ. ನಿಮ್ಮಿಬ್ಬರು ರಾಜಕೀಯದ ಫೈಟ್ ಏನಾದ್ರು ಮಾಡ್ಕೊಳ್ಳಿ, ರಾಜ್ಯಕ್ಕೆ ಬರಬೇಕಾಗಿದ್ದಕ್ಕೆ ಉತ್ತರ ಈ 3 ವಿಚಾರದಲ್ಲಿ ನನಗಂತೂ ಇವತ್ತಿಗೂ ಸಿಕ್ಕಿಲ್ಲ. ಎಸ್, ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಪ್ರಧಾನಿ ಮೋದಿಗೆ ಗಿಫ್ಟ್ ಅನ್ನ ನೀಡಿದ್ದಾರೆ. 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಕಲ್ಪಿಸುವ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯನ್ನು ಪ್ರಧಾನಿ ಮೋದಿ ಇಂದು ಆರಂಭಿಸಿದ್ದಾರೆ. ಈ ಯೋಜನೆಯಿಂದ ಉಚಿತ ವಿದ್ಯುತ್ ಜೊತೆಗೆ ಸ್ವಯಂ ಉದ್ಯೋಗ ಕೂಡ ಹೊಂದಬಹುದಾಗಿದೆ. ಈ ಯೋಜನೆಯಡಿ 300 ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಬಳಸಬಹುದಾಗಿದೆ. ಈ ಯೋಜನೆ ಫಲಾನುಭವಿಗಳಾಗಲು ಅಧಿಕೃತವಾಗಿ ವೆಬ್ಸೈಟ್ನ ಅರ್ಜಿ ಹಾಕೊಂಡು ಮಾಡಿಕೊಳ್ಬೇಕು ಅಂತ ಮೋದಿ ಹೇಳಿದ್ದಾರೆ. ಕಳೆದ ವಾರ ಪ್ರಧಾನಮಂತ್ರಿಗಳು ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಾಗ ಹೇಳಿದ್ರು, ವಿಪಕ್ಷಗಳ ಕೆಲ ನಾಯಕರು ಚುನಾವಣೆಯಲ್ಲಿ ಸ್ಪರ್ಧಿಸೋಕ್ಕೆ ಹಿಂದೇಟಾಕ್ತಾರೆ, ನೋಡ್ತಾ ಇರಿ ಮುಂದೆ, ಅವ್ರಿಗೆ ಅದು ಕಂಡ್ರೆ ಯಾಕೋ ಭಯ ಅವ್ರಿಗೆ, ಹಾಗೆ ಹೀಗೆ ಅಂತ. ಯಾರನ್ನು ಉದ್ದೇಶಿಸಿ ಹೇಳಿದ್ರೋ ಏನೋ ಗೊತ್ತಿಲ್ಲ. ಈಗ ಅದಕ್ಕೆ ಪೂರಕವಾದ ಒಂದು ಬೆಳವಣಿಗೆ ಅಂತೂ ಕಾಣಿಸ್ತಾ ಇದೆ. ಈ ಬಾರಿ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡೋದು ಇಲ್ಲ, ಹೆಚ್ಚು ಕಡಿಮೆ ಲೋಕಸಭೆಯಲ್ಲಿ ಅನ್ನೋದು ತೀರ್ಮಾನ ಆದಂಗೆ ಆಗಿದೆ. ಮೋಸ್ಟ್ಲಿ ನಾಳೆ ಅವ್ರದ್ದು ಅನೌನ್ಸ್ ಮಾಡ್ತಾರೆ ಅನ್ಸತ್ತೆ. ಯಾವ ರಾಜ್ಯ ಅಂತ ಗೊತ್ತಿಲ್ಲ. ಕೆಲವು ಉತ್ತರಾಖಂಡ ಅಂತಾರೆ, ಕೆಲವು ರಾಜಸ್ಥಾನ ಅಂತಾರೆ, ಕೆಲವು ಕರ್ನಾಟಕ ಅಂತಾರೆ. ಯಾವುದೋ ಒಂದು ರಾಜ್ಯದಿಂದ ಅವರು ರಾಜ್ಯಸಭೆಗೆ ಹೋಗ್ತಾರೆ. ಅಥವಾ ಆದರೆ ಆ ಕ್ಷಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ನಾಳೆ ಜೈಪುರಕ್ಕೆ ಹೋಗ್ತಾರಂತೆ. ಹಾಗಾಗಿ ರಾಜಸ್ಥಾನ ಅನ್ನೋ ತೀರ್ಮಾನ ಆಗಿದೆ. ಅಂದರೆ ಅರ್ಥ ಏನು? ಅವ್ರು ಈಗಾಗಲೇ ಪ್ರತಿನಿಧಿಸ್ತಾ ಇರುವಂಥ ಉತ್ತರ ಪ್ರದೇಶದಲ್ಲಿರುವ ಅವ್ರಿಗೆ ಏಕೈಕ ಸ್ಥಾನ ಅದು ಆ್ಯಕ್ಚುಲಿ ರಾಯ್ಬರೇಲಿಯಿಂದ ಮೇಡಮ್ ಹಂಗಾರೆ ಇನ್ನೂ ಫೈಟ್ ಮಾಡಲಿಕ್ಕಿಲ್ವೇನೋ ಅಂತ ಒಂದು ಮಾಡಲ್ಲ, ಭಾಳ ಸಹಜ. ಅದಕ್ಕೆ ಅವ್ರು ಕೊಡ್ತಿರೋ ಕಾರಣ ಅವ್ರ ಆರೋಗ್ಯದ ಕಾರಣನ ಕೊಡ್ತಾ ಇದ್ದಾರೆ. ಹಾಗಾಗಿ ಆಕೆ ಸ್ಪರ್ಧೆ ಮಾಡ್ತಿಲ್ಲ ಅಷ್ಟೇ ಅಂತ. ಬಟ್ ಆ ಜಾಗಕ್ಕೆ ಪ್ರಿಯಾಂಕಾ ಗಾಂಧಿ ಬಂದು ಸ್ಪರ್ಧೆ ಮಾಡ್ತಾರೆ ಅಂತ ಏನೋ ಒಂದು ಸುದ್ದಿಯನ್ನು ಬಿಟ್ಟಿದ್ದಾರೆ. ಅದೆಷ್ಟರ ಮಟ್ಟಿಗೆ ನಿಜವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಯಾಕಂದರೆ ಗಾಂಧಿ ಕುಟುಂಬದ ಜೊತೆ ಹೆಜ್ಜೆ ಹಾಕಿರುವಂಥ 2 ಕ್ಷೇತ್ರಗಳು ಉತ್ತರ ಪ್ರದೇಶದಲ್ಲಿ, ಒಂದು ರಾಯ್ಬರೇಲಿ, ಇನ್ನೊಂದು ಅಮೇಠಿ ಈಗ ಕಳ್ಕೊಂಡಿದ್ದಾರೆ, ಅಂದರೆ ಸೋತಿದ್ದಾರೆ. ಹಾಂ, ಮತ್ತು ರಾಯ್ಬರೇಲಿನಲ್ಲಿ
ಭಾಳ ಜನ ಅಂದ್ಕೊಂಡಿರ್ಬೋದು ರಾಯ್ಬರೇಲಿನಲ್ಲಿ ಕುಟುಂಬ ಕೈ ಹಿಡಿದಿದೆ, ಅದು ಯಾವ ಸಾರ್ವಕಾಲಿಕವಾಗಿ ಅಂತ. ಹಾಗಿಲ್ಲ. ರಾಯ್ಬರೇಲಿನಲ್ಲಿ ಇಂದಿರಾ ಗಾಂಧಿನ ಸೋಲಿಸಿರೋದು ಉಂಟು ಒಮ್ಮೆ. ಭಾಳ ದೀರ್ಘಕಾಲದ ಹಿಂದೆ ನಮ್ಮ ತುರ್ತು ಪರಿಸ್ಥಿತಿ ಮುಗಿದ ನಂತರ ಬಂದಂತಹ ಚುನಾವಣೆಯಲ್ಲಿ ರಾಜ್ನಾರಾಯಣ್ ಸೋಲಿಸಿದ್ರು ಇಂದಿರಾ ಗಾಂಧಿನ ಆ ಚುನಾವಣೆಯಲ್ಲಿ. ಹಾಗಾಗಿ ಈಗ ಬಟ್ ಅದಾದಮೇಲೆ ಅದು ಲಾಯಲ್ ಆಗೇ ಇದೆ ಆ ಕ್ಷೇತ್ರ, ಇಲ್ಲ ಅಂತಲ್ಲ. ಈಗೇನಾಗುತ್ತೋ ಗೊತ್ತಿಲ್ಲ. ಈ ಮಧ್ಯೆ ನಿನ್ನೆ ಕಾಂಗ್ರೆಸ್ ಬಿಟ್ಟಿದ್ದ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ಇವತ್ತು BJP ಸೇರಿದ್ದಾರೆ. ಅವರು ಏನೋ ರಾಜ್ಯಸಭೆಗೆ ಹೋಗ್ತಾರೆ ಅಂತ BJPಯಿಂದ ಅಂತ ಸುದ್ದಿ. ಕರ್ನಾಟಕದಲ್ಲಿ 4 ಅಭ್ಯರ್ಥಿಗಳು ಮಾತ್ರ ಗೆಲ್ಲಲಿಕ್ಕೆ ಜಾಗ ಇದೆ ಮತಗಳ ಲೆಕ್ಕಾಚಾರದಲ್ಲಿ. ಆದರೆ ಎಲ್ಲರ ಹತ್ರನೂ ಒಂದಷ್ಟು ಎಕ್ಸಸ್ ವೋಟ್ಗಳು ಉಳ್ಕೋತಾ ಇದೆ. ಎಲ್ಲರ ಹತ್ರನೂ ಇರುತ್ತೆ. JDS ಹತ್ರ ಅಂತೂ ಹೆಚ್ಚು ಕಡಿಮೆ ಫುಲ್ಲೇ ಇರುತ್ತೆ. BJPಯವ್ರ ಹತ್ರ ಒಂದು 13, 14, 15 ಸೀಟ್ ಎಕ್ಸ್ಟ್ರಾ ಉಳ್ಕೋಬೋದು ಸೀಟ್ಗಳು. ಹಾಗಾಗಿ 5ನೇ ಅಭ್ಯರ್ಥಿಯನ್ನು ಹಾಕಿ ಏನಾದರೂ ಒಂದು ಕ್ರಾಂತಿಯನ್ನು ಮಾಡೋಣ ಅಂತೇನೋ JDS ಟ್ರೈ ಮಾಡ್ತಿದ್ದಾರಂತೆ. ಅದಕ್ಕೆ ಕುಪೇಂದ್ರ ರೆಡ್ಡಿ ಅವ್ರ ಕೈ ನಾಮಪತ್ರ ಹಾಕಿಸ್ಬೋದು ಅಂತ ಹೇಳ್ತಿದ್ದಾರೆ. ಅದೇನಾರು ಆದರೆ ಇಲ್ಲೊಂದು ಸ್ವಲ್ಪ ಸಂಘರ್ಷದಲ್ಲಿ ಚುನಾವಣೆ ನಡೆಯುತ್ತೆ, ಅಡ್ಡ ಮತದಾನ ಪಡ್ಡ ಮತದಾನ ಅನ್ಕೊಂಡು. ಅದಿಲ್ಲದೆ ಇದ್ರೆ 4ಕ್ಕೆ 4 ಯುನಾನಿಮಸ್ ಆಗತ್ತೆ. ಯಾವುದಾಗತ್ತೋ ಗೊತ್ತಿಲ್ಲ. ನಾಳೆ ಎಲ್ಲ ಇತ್ಯರ್ಥ ಆಗತ್ತೆ.